ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೃಜನ್ ಅವ್ರೆ, ಏನಾದ್ರೂ ಗೊತ್ತಾಯ್ತಾ? ಅದೇ ಮೇಡಮ್, ಬ್ರೇಕ್ ಫೇಲ್ಯೂರ್ ಆಗಿನೇ ಈ ತರ ಆಗಿದೆಯಂತೆ. ಅಲ್ಲ, ನಂಬು ಮಾತಾ ಇದು. ಗಾಡಿಗಳಿಗೆ ರೆಗ್ಯುಲರ್ ಸರ್ವಿಸಿಂಗ್ ಮಾಡಿಸ್ತೀವಿ, ಮತ್ತಿದು ಹೇಗಾಗೋದಕ್ಕೆ ಸಾಧ್ಯ? ಅಲ್ಲ, ಏನ್ ಹೇಳಕ್ ಕೊಟ್ಟಿದ್ದೀರಾ ಮೇಡಮ್? ನಿಮ್ಮ ಮಾತಿನ ಅರ್ಥ ಯಾರೋ ಬೇಕು ಅಂತ ಮಾಡಿದ್ದಾರೆ ಅಂತನಾ? ನನ್ಗಂತೂ ಹಾಗೆ ಅನಿಸ್ತದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಈ ಥರದ್ದೊಂದು ಇನ್ಸಿಡೆಂಟ್ ಆಗೋದು ಈ ಮನೆಗೆ ಹೊಸದಲ್ಲ ಸೃಜನ್ ಅವರೇ. ಈ ರೀತಿ ತುಂಬಾನೇ ಆಗ್ಬಿಟ್ಟಿದೆ. ಮೇಲಿನ ಮೇಲೆ ಏನಾದರೂ ಒಂದು ಅಪಾಯ ಗಂಡಾಂತರ ಆಗ್ತಾನೆ ಇದೆ, ಆ್ಯಂಡ್ ಅದು ನಿಲ್ತಾನೂ ಇಲ್ಲ. ಇದನ್ನ ಮಾಡಿಸೋರ್ ಧೈರ್ಯ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಮೇಡಮ್, ಹಂಗಿದ್ರೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಪರವಾಗಿಲ್ಲ, ಹೇಳಿ ಮೇಡಮ್. ನಾವೇ ತಾನೆ ಹೇಳಿ ಕೇಳಿ ನಾನು ನಿಮ್ಮ ಬಲ್ಗೈ ಬಂಟ. ನಿಮ್ಮ ಋಣ ನನ್ನ ಮೇಲೆ ತುಂಬಾನೇ ಇದೆ ಮೇಡಮ್. ಸೊ ಸಾಲ್ಟ್ ತಿನ್ ಮನೆಗೆ ಸೈನೈಡ್ ಹಾಕೋ ಕೆಲಸ ಸತ್ರು ಮಾಡಲ್ಲ ಮೇಡಮ್. ಐ ಮೀನ್ ನಮಕರಂ ಕೆಲಸ ಮಾಡಲ್ಲ ಅಂತ ಹೇಳ್ತೀನಿ. ಏನಿದ್ರು ನಮ್ಮಲ್ಲೇ ಇರುತ್ತೆ, ಅದು ನಿಮಗೂ ಗೊತ್ತಿದೆಯಲ್ಲ ಮೇಡಮ್. ಮೇಡಮ್, ಬೈ ಚಾನ್ಸ್ ಏನಾದರೂ ಜಯದೇವಾ? ಅಲ್ಲ, ಯಾಕೆ ಕೇಳಿದೆ ಅಂದರೆ, ಈ ಹಿಂದೆ ಆಗಿರೋ ಎಲ್ಲ ಕೆಲಸದಲ್ಲೂ ಅವ್ರ ಫಿಂಗರ್ ಪ್ರಿಂಟ್ಸ್ ಇತ್ತು, ಅದಕ್ಕೆ ಗೆಸ್ ಮಾಡಿದೆ. ಅವರೇನಾ ಮೇಡಮ್? ಇಲ್ಲ, ಅವರಮ್ಮ ಶಾಕುಂತಲ ಅತ್ತೆ. ಶಾಕುಂತಲ ಮೇಡಮ್ ಅವರ? ಏನು ಹೇಳ್ತಿದ್ದೀರಾ ಮೇಡಮ್? ಇದರಿಂದ ಅವ್ರಿಗೇನು ಪ್ರಯೋಜನ? ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಮೇಡಮ್? ಅದಕ್ಕೆ ಸಾವಿರಾರು ಕಾರಣಗಳಿದೆ. ಏನಾದರೂ ಆಗಿರಲಿ, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ಮೇಡಮ್. ಅಲ್ಲ, ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅಲ್ವಾ ಮೇಡಮ್? ಯಾರು ತಿಂದ್ರು ಸಗಣಿನೇ. ಸಾರಿ ಮೇಡಮ್, ಫ್ಲೋಲ್ ಬಂದ್ಬಿಡ್ತು. ಅಲ್ಲ, ನೀವೊಂದು ಮಾತು ಅವ್ರನ್ನ ಕೇಳ್ಬೋದಿತ್ತಲ್ಲ ಮೇಡಮ್? ಕೇಳಿದೆ, ಬಟ್ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಇದರ ನನ್ನ ಕೈವಾಡ ಏನೂ ಇಲ್ಲ, ನಾನೇನು ಮಾಡಿಲ್ಲ ಅಂತ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೋತಿದ್ದಾರೆ. ಕಳ್ಳರು ಯಾವತ್ತಾನೆ ತಾನು ಕಳ್ಳರು ಅಂತ ಒಪ್ಪೋತಾರೆ ಹೇಳಿ ಸೃಜನ್ ಅವರು? ಅವ್ರು ಕಳ್ಳರು ಅಂತ ನಾವು ಪ್ರೂವ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಸೃಜನ್ ಅವರೇ, ನನಗೆ ನಿಮ್ಮ ಹೆಲ್ಪ್ ಬೇಕು. ನೋಡಿ, ಇದು ತುಂಬಾ ಸೆನ್ಸಿಟಿವ್ ವಿಷಯ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದು ಬೇರೆ ಥರನೇ ಆಗಿಬಿಡುತ್ತೆ. ನಾವು ತಪ್ಪಿತಸ್ಥರಾಗ್ಬಿಡ್ತೀವಿ. ಹಾಗಾಗೋದು ಬೇಡ ಅಂದರೆ ನಾವು ತುಂಬ ಹುಷಾರಾಗಿ ಯಾರಿಗೂ ಡೌಟ್ ಬರದೇ ಇರೋ ಥರ ಈ ಕೆಲಸ ಮಾಡಬೇಕು. ಬಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನೀವೇನು ವರಿ ಮಾಡಬೇಡಿ ಮೇಡಮ್. ಇದನ್ನ ಕಂಡುಹಿಡಿಯೋಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ. ನೀವು ಆರಾಮಾಗಿರಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೋಡಿ, ನೀವೇನೇ ಮಾಡಿದ್ರು ಹುಷಾರಾಗಿ ಮಾಡಿ. ಸರಿ ಮೇಡಮ್, ಅದನ್ನ ನಾನು ನೀಟಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಬಟ್ ನನಗೀಗಲೂ ಜೀರ್ಣಿಸ್ಕೊಳ್ಳೋಕ್ಕಾಗ್ತಿಲ್ಲ ಮೇಡಮ್. ಮನೆಯವ್ರ ದುಶ್ಮನ ಆಗೋದು ಅಂದರೆ ಎಂಥ ದುರಂತ ಮೇಡಮ್. ಏನೂ ಮಾಡೋಕ್ಕಾಗಲ್ಲ ಸೃಜನ್ ಅವರೇ. ನಾವು ಕೆಲವ್ರನ್ನ ನಮ್ಮವರು ಅಂತ ಅತಿಯಾಗಿ ನಂಬಿಡ್ತೀವಿ, ಆ್ಯಂಡ್ ನಮ್ಮ ನಂಬಿಕೆನೇ ಅವ್ರಿಗೆ ಬಂಡವಾಳ ಆಗಿಬಿಡುತ್ತೆ. ಅವರು ಅದನ್ನು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊತಾನೆ ಇರ್ತಾರೆ. ನಮ್ಮವರು ಅನ್ನೋ ಫೀಲಿಂಗ್ಸು ನಮಗೆ ಮಾತ್ರ ಇರುತ್ತೆ, ಅವ್ರಿಗಂಥ ಯಾವ ಸೆಂಟಿಮೆಂಟ್ಸು ಇರಲ್ಲ. ಆ್ಯಂಡ್ ನಮ್ಮ ನಂಬಿಕೆ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮ ಮನಸ್ಸು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿಯಾಗಿರಲ್ಲ. ಯಾಕಂದರೆ ನಮ್ಮ ನಂಬಿಕೆ ಸುಳ್ಳಾಗೋದನ್ನು ನಾವು ಯಾರೂ ಇಷ್ಟಪಡಲ್ಲ. ನಮಗೆ ಕಹಿಯಾಗಿರೋ ಸತ್ಯಕ್ಕಿಂತ ಸಿಹಿಯಾಗಿರೋ ಸುಳ್ಳೇ ಇಷ್ಟ. ಸತ್ಯ ಯಾವತ್ತಿದ್ರೂ ಕುರುಪಿ, ಅದನ್ನು ಯಾರೂ ಇಷ್ಟಪಡಲ್ಲ. ಮೇಡಮ್ ತೋಳಿ, ಶಂಕಿತ ಆರೋಪಿ ಶಾಕುಂತಲಾ ಮೇಡಮ್ ಅವ್ರ ಕಾಲ್ ಲಿಸ್ಟು. ಇದು ನಿಮ್ಗೆ ಹೇಗೆ ಸಿಕ್ತು? ನಿಮ್ಗೆ ಗೊತ್ತೇ ಅಲ್ಲ ಮೇಡಮ್ ನಮ್ಮ ಫ್ರೆಂಡ್ಸ್ ಬಗ್ಗೆ. ಅದೇ ನನ್ನ ಫ್ರೆಂಡ್ ಇದಾನಲ್ಲ. ಓಕೆ. ಮೇಡಮ್, ನಿಮ್ಮ ಅನುಮಾನ ನಿಜಾನೇ ಮೇಡಮ್. ಜಯದೇವ್ ಅವರು ಮೇಲಿಂದ ಮೇಲೆ ಕಾಲ್ ಮಾಡಿದ್ದಾರೆ. ಅದು ಸರಿ ಮೇಡಮ್, ನೀವು ಹೋಗುವಾಗ ನಿಮ್ಮ ಮೇಲೆ ಆಕ್ಸಿಡೆಂಟ್ ಅಟೆಂಪ್ಟ್ ಆಯಿತು ಅಂತ ಹೇಳಿದ್ರಲ್ಲ, ಅದು ಯಾವಾಗ ಆಗಿದ್ದು? ಐ ಮೀನ್ ಎಕ್ಸಾಕ್ಟ್ಲಿ ಯಾವ ಟೈಮಲ್ಲಿ ಆಗಿದ್ದು ಮೇಡಮ್? ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ಹೋಗಬೇಕಾಗಿದ್ದು 11, ಸೊ ಮೇ ಬಿ 10-10:30. ಮೈ ಗಾಡ್ ಮೇಡಮ್, ಅಲ್ಲಿ ಇಷ್ಟೊಂದು ಸರಿಯಾಗಿ ನೋಡಿ. ಅದೇ ಎಕ್ಸಾಕ್ಟ್ ಟೈಮಲ್ಲಿ ಅವರಿಬ್ಬರ ಮಧ್ಯೆ ತುಂಬ ಕಾಲ್ಸ್ಗಳು ಬಂದಿದೆ ಮೇಡಮ್. ನಿಮ್ಮ ಅನುಮಾನ 100% ನಿಜ ಮೇಡಮ್. ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಅಷ್ಟೊಂದು ಕಾಲ್ಸ್ ಹೋಗಿದೆ ಅಂದರೆ ಅವರೇ ಆಕ್ಸಿಡೆಂಟ್ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿಸಿರೋ ಚಾನ್ಸಸ್ಸು ಜಾಸ್ತಿ ಇದೆ ಮೇಡಮ್. ಇವಾಗ ಏನು ಮಾಡ್ತೀರಾ ಮೇಡಮ್? ಗೌತಮ್ ಸರ್ ಹತ್ರ ಹೇಳ್ತೀರಾ? ಸಾಕ್ಷಿ ಇದೆಯಲ್ಲ? ನೋಡಿ,
ಗೆಳೆಯ ನೋಡು, ನಿನ್ನ ಹೋಲಿಕೆನೇ ಇದೆ ಕಣೋ, ನಿನ್ನ ಮಗಳೇ ಕಣೋ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ಆನಂದ. ಆ ದೇವ್ರು ಕಂಡುಬಿಟ್ಬಿಟ್ಟ. ನನ್ನ ಪ್ರಾರ್ಥನೆಯನ್ನು ಕೇಳಿಸ್ತು ಅನ್ಸುತ್ತೆ. ನನ್ನ ಮಗಳು ನನಗೆ ಸಿಕ್ಬಿಟ್ಲು. ಸರ್, ಈ ಮಗು ನಿಮ್ಮದೇ ಅಂತ ಕನ್ಫರ್ಮ್ ಮಾಡಲಿಕ್ಕೆ ನಿಮ್ಮ ಹತ್ರ ಯಾವುದೇ ದಾಖಲೆ ಆಧಾರ ಇಲ್ಲದೆ ಇರೋದ್ರಿಂದ ಮಗುದು ನಿಮ್ಮದು DNA ಟೆಸ್ಟ್ ಮಾಡಿ ಎರಡನ್ನೂ ಮ್ಯಾಚ್ ಮಾಡಿ ನೋಡಬೇಕಾಗತ್ತೆ. ಸರ್, ಇಲ್ಲೇ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ನರ್ಸ್ನ ಬರೋದಕ್ಕೆ ಹೇಳಿದ್ದೀನಿ. ಇನ್ನೇನು ಬರ್ತಾರೆ. ಬರಲಿ ಸರ್, ಬರಲಿ. ಸರ್ ಬಂದರು. ಸಿಸ್ಟರ್, ಬ್ಲಡ್ ಸ್ಯಾಂಪಲ್ ತಗೊಳ್ಳಿ. ಮೇಡಮ್, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಮೇಡಮ್? ಏನು ಪ್ರೂಫ್ ಇದೆ? ಹಾಂ, ಏನು ಪ್ರೂಫ್ ಇದೆ ಸುಜನ್ ಅವರೇ? ಅವರಿಬ್ರು ಮಾತಾಡ್ಕೊಂಡ್ರು ಅಂತ ಹೇಳೋದಕ್ಕೆ ಒಂದು ಕಾಲ್ ಲಿಸ್ಟ್ ಇದೆ, ಬಟ್ ಅವ್ರು ಏನು ಮಾತಾಡಿದ್ರು ಅಂತ ನಮ್ಮ ಹತ್ರ ಪ್ರೂಫ್ ಇಲ್ಲ. ಇದನ್ನ ಇಟ್ಕೊಂಡು ಅವ್ರಿಗೆ ಹೋಗಿ ಪ್ರಶ್ನೆ ಮಾಡಿದ್ರೆ ನಾವು ಅಮ್ಮ ಮಗ ನಮ್ಮ ಹತ್ರ ಮಾತಾಡೋದಕ್ಕೆ 1000 ಇರುತ್ತೆ. ನೀವು ಸುಮ್ಮನೆ ಆರೋಪ ಹೊರಿಸ್ತಿದ್ದೀರಾ ಅಂತ ಕೊನೆಗೆ ನಮ್ಮ ಬುಡಕ್ಕೆ ಬರುತ್ತದು. ಅದು ನಿಜ ಮೇಡಮ್. ಯಾವ ಕಳ್ಳ ತಾನು ಮಾಡಿರೋ ಕಳ್ತನ ಒಪ್ಕೋತಾನೆ? ಎಕ್ಸಾಕ್ಟ್ಲಿ. ಅವ್ರು ಏನು ಮಾತಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದು ನಮಗೆ ಸಾಕ್ಷಿ ಆಗುತ್ತೆ. ಬಟ್ ಅದನ್ನು ಹೇಗೆ ಮಾಡೋದು? ಡೋಂಟ್ ವರಿ ಮೇಡಮ್, ಇಂಥದ್ರಲ್ಲೆಲ್ಲ ನನ್ನ ತಲೆ ಬ್ಯಾಂಕಿಂದಾಗೆ. ಇದಕ್ಕೂ ಒಂದು ಐಡಿಯಾ ಇದೆ ಮೇಡಮ್. ಒಂದು ಈಸಿ ಪರಿಹಾರ ಇದಕ್ಕೆ ನನ್ನ ಹತ್ರ ಇದೆ. ಹೌದಾ? ಏನು ಮಾಡ್ತೀರಾ? ತುಂಬಾ ಸಿಂಪಲ್ ಮೇಡಮ್. ಅವ್ರ ಫೋನ್ನ ಟ್ಯಾಪ್ ಮಾಡಿದ್ರೆ ಆಯಿತು. ಟ್ಯಾಪಾ? ತಪ್ಪಲ್ವಾ ಅದು? ತಪ್ಪೇ ಮೇಡಮ್, ಬಟ್ ಏನು ಮಾಡೋದು ಮೇಡಮ್? ಅಡ್ಡದಾರಿ ಹಿಡಿದವ್ರನ್ನ ಹಿಡಿಬೇಕು ಅಂದರೆ ಅಡ್ಡದಾರಿಗೆ ಹೋಗಲೇಬೇಕಲ್ಲ ಮೇಡಮ್. ಉದ್ದೇಶ ಒಳ್ಳೇದಿದ್ರೆ ಎಲ್ಲನೂ ಒಳ್ಳೇದೇ ಮೇಡಮ್. ನಮಗೆ ಬೇರೆ ದಾರಿ ಇಲ್ಲ. ನಾವು ಕೂಡ ಅವ್ರ ಥರನೇ ಸ್ವಲ್ಪ ಕ್ರಿಮಿನಲ್ ಐಡಿಯಾಸ್ಗಳನ್ನ ಯೂಸ್ ಮಾಡಲೇಬೇಕಾಗತ್ತೆ ಮೇಡಮ್. ಬಟ್ ಡಿಫ್ರೆನ್ಸ್ ಏನಂದರೆ ಅವರು ಕೆಟ್ಟ ಕ್ರಿಮಿನಲ್ಸು, ನಾವು ಒಳ್ಳೆ ಕ್ರಿಮಿನಲ್ಸು. ಅದೇ ಹೇಳ್ತಾರಲ್ಲ ಮೇಡಮ್, ಪಾಸಿಟಿವ್ ಕ್ರಿಮಿನಲ್ಸ್ ಅಂತ, ಆ ಥರ. ಸೊ ಇದಕ್ಕೆಲ್ಲ ನೀವು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಅಲ್ಲ ಮೇಡಮ್, ಕೆಟ್ಟ ಕೆಲಸ ಮಾಡ್ತಿರೋರಿಗೆ ಭಯ ಇಲ್ಲ ಅಂದರೆ ನಾವ್ಯಾಕೆ ಮೇಡಮ್ ಭಯ ಪಡಬೇಕು? ನ್ಯಾಯ ನಮ್ಮ ಕಡೆ ಇದೆ ಅಂದಮೇಲೆ ನಾವು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಆದರೂ ನನಗೆ ಯಾಕೋ ಇದೆಲ್ಲ ಬೇಡ ಅಂತ ಅನಿಸ್ತಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ? ಏನು ಮೇಡಮ್, ಇಷ್ಟೊಂದು ಭರವಸೆ ಕೊಟ್ಟ ಮೇಲೂ ಬೇಡ ಅಂತಿದ್ದಾರಲ್ಲ. ನೀವು ಹೆಂಗಂದ್ರೆ ಹೆಂಗೆ ಮೇಡಮ್? ನಾವು ಅವ್ರ ಫೋನ್ ಟ್ಯಾಪ್ ಮಾಡಿದ್ರೆ ತಾನೆ ಮೇಡಮ್ ಅವ್ರ ಜಾತಕ ಆಚೆ ಬರೋದು. ಅವ್ರು ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನು ಸ್ಕೆಚ್ ಹಾಕಿದ್ದಾರೆ ಅಂತ ಇನ್ನು ಹೆಂಗೆ ಮೇಡಮ್ ತಿಳ್ಕೊಳ್ಳೋದು? ಮೇಡಮ್, ನಾವು ಹಿಂಗೆ ಪಾಪ ಪುಣ್ಯ ಅಂತ ಕೂತ್ಕೊಂಡಿದ್ರೆ ಅವ್ರು ಇನ್ನಷ್ಟು ಮೆರಿತಾನೆ ಇರ್ತಾರಷ್ಟೇ. ನಮ್ಮ ವೀಕ್ನೆಸ್ಸು ಅವ್ರಿಗೆ ಸ್ಟ್ರೆಂತ್ ಆಗಬಾರ್ದಲ್ಲ ಮೇಡಮ್. ಹಂಗಾಕಕ್ಕೆ ನಾವು ಬಿಡಬಾರ್ದು ಮೇಡಮ್. ಹಾಂ, ನೀವು ಹೇಳ್ತಿರೋದು ಒಂದು ರೀತಿಯಲ್ಲಿ ಸರಿಯಾಗಿದೆ, ಬಟ್ ಇದನ್ನೆಲ್ಲ ಹೇಗೆ ಅಚೀವ್ ಮಾಡ್ತೀವಿ? ಹೆಂಗೆ ಅಂದರೆ, ಒಂದು ಬಗ್ ಲಿಂಕ್ ಯೂಸ್ ಮಾಡ್ತೀನಿ. ಆ ಲಿಂಕ್ನ ಶಾಕುಂತಲಾ ಮೇಡಮ್ ಅವ್ರ ಫೋನ್ ಕಳಿಸ್ತೀನಿ. ಅಮೃತಧಾರೆ